ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಿಕ್ಕಿ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಭಾರ್ಗವಿ ಮನೆಗೆ ಬರ್ತಾರೆ. ಭಾರ್ಗವಿ ಡೋರ್ ಓಪನ್ ಮಾಡ್ತಾಳೆ. ಭಾರ್ಗವಿ ಮನೆಯವರೆಲ್ಲ ಅವನ್ನ ನೋಡಿ ಶಾಕ್ ಆಗ್ತಾರೆ. ಇಲ್ಲಿಗೆ ಯಾಕೋ ಬಂದಿದ್ಯಾ? ಮದುವೆ ಮನೆಯಲ್ಲಿ ಕೊಟ್ಟು ಸಾಲ್ದ ಅಂತಾಳೆ ಭಾರ್ಗವಿ. ಆಗ ವಿಕ್ಕಿ ಪೂರ್ಣಿಮಾ ಹತ್ರ, ನಮಸ್ಕಾರ ಆಂಟಿ, ಚೆನ್ನಾಗಿದ್ದೀರಾ? ಅಂಕಲ್, ನೀವು ನನಗೆ ಕಷ್ಟ ಕೊಟ್ಟು ನೀವು ಮಾತ್ರ ಖುಷಿಯಾಗಿದ್ದರೆ ಏನು ಚೆನ್ನಾಗಿರುತ್ತೆ ಹೇಳಿ. ಅಂಕಲ್, ನಾನು ಅವತ್ತು ಸಂಸ್ಕಾರವಂತನಾಗಿ ನಿಮ್ಮ ಮನೆ ತನಕ ಬಂದು ನನ್ನ ಮದುವೆಗೆ ಕರೆದೆ, ಆದರೆ ನೀವು ನಿಮ್ಮ ಮಗಳಿಗೆ ಸಂಸ್ಕಾರ ಕೊಟ್ಟಿಲ್ಲ. ಮದುವೆಗೆ ಬಂದವಳು ಊಟ ಮಾಡಿಕೊಂಡು ರೈಟ್ ಹೇಳೋದು ಬಿಟ್ಟು ಮದುವೆನೇ ನಿಲ್ಲಿಸ್ಬಿಟ್ಲಲ್ಲ ಅಂಕಲ್. ನನಗೆ ಬರ್ತಾ ಇರೋ ಕೋಪಕ್ಕೆ ಮದುವೆ ಮುರಿದಿದೆಯಲ್ಲ, ನನ್ನ ಕೈನಲ್ಲಿ ಏನಾಗುತ್ತೆ ಅಂತ ತೋರಿಸೋದಕ್ಕೆ ಬಂದಿದ್ದೀನಿ. ಅದು ಇನ್ನೂ ಮುಗ್ದಿಲ್ಲ, ಅಸಲಿ ಆಟ ಈಗ ಶುರು ಅಂತ ಹೇಳೋದಕ್ಕೆ ಬಂದಿದ್ದೀನಿ ಅಂತಾನೆ ವಿಕ್ಕಿ. ಇಷ್ಟೆಲ್ಲ ಆದರೂ ನಿನ್ನ ಕೋಪಕ್ಕೆ ಇರಲಿಲ್ಲ ಅಲ್ವಾ? ಅವತ್ತು ಅವಳನ್ನು ಬಿಟ್ಟಿದ್ದಕ್ಕೆ ಹೀಗೆಲ್ಲ ಆಯಿತು ಅಂತ ಬೊಗಳ್ತಿದ್ಯಲ್ಲ, ನಿನ್ನಿಂದ ಆಗಿರೋದು ತಪ್ಪು ಅಂತ ನೀನು ಒಪ್ಕೋತಿಲ್ಲ ಮಗನೇ. ನಿನ್ನಂಥ ಮೆಂಟಾಲಿಟಿ ಇರೋರಿಂದನೇ ಇವತ್ತು ಹೆಣ್ಮಕ್ಳು ಹೊರಗಡೆ ಓಡಾಡೋದಕ್ಕಾಗ್ತಿಲ್ಲ. ಕ್ರಿಮಿನಲ್ಲು ನೀನು. ನಾನು ಮನೇಲಿರುವಾಗಲೇ ನಮ್ಮ ಮನೆಗೆ ಬಂದು ಬೆದರಿಕೆ ಆಗ್ತಿದ್ಯಾ? ಇಷ್ಟೆಲ್ಲ ಆದರೂ ಒಂಚೂರು ಪಶ್ಚಾತ್ತಾಪ ಇಲ್ಲದೆ ಇರೋ ನಿನ್ನ ಮುಖ ನೋಡೋಕ್ಕೆ ನನಗೆ ಅಸಹ್ಯ ಆಗ್ತಿದೆ. ಒಂದೆರಡು ಸಲ ಜೈಲಿಗೆ ಪಿಕ್ನಿಕ್ ಥರ ಹೋಗಿ ಬಂದಿದ್ಯಾ. ನನಗೆ ಗೊತ್ತಿಲ್ಲದ ಹಾಗೆ ನಿನಗೆ VIP ಟ್ರೀಟ್ಮೆಂಟ್ನ ಅವರು ಕೊಟ್ಟಿರ್ಬೋದು, ಆದರೆ ಈ ಸಲ ನಿನಗೆ ಜೈಲೂಟ ಫಿಕ್ಸು. ನಿನ್ನನ್ನು ಯಾರೇ ಮೀಟ್ ಮಾಡಬೇಕು ಅಂತ ಬರಬೇಕಾದ್ರೂ ಅದೇ ಪರ್ಮನೆಂಟ್ ಅಡ್ರೆಸ್ ಆಗಿರುತ್ತೆ. ಒಂದು ಹೆಣ್ಣಿನ ಜೊತೆ ಅಸಭ್ಯವಾಗಿ ನಡ್ಕೊಂಡ್ರೆ ನೀನು ಎಲ್ಲ ಎಲ್ಲಿ ನಿಂತಿದ್ಯಾ ಅಂತ ನೋಡ್ಕೊ, ಗೊತ್ತಾಗುತ್ತೆ ಅಂತಾಳೆ ಭಾರ್ಗವಿ. ಏಯ್ ಅಂತ ಕೈ ಮೇಲೆ ಮಾಡ್ತಾನೆ ವಿಕ್ಕಿ. ಏಯ್, ಇಳಿಸೋ ಕೈನ. ಏನಂದೆ? ಸಂಧ್ಯಾನ ಸಾಯಿಸ್ತೀಯ? ನಿನಗೆ ತಾಕತ್ತಿದ್ರೆ ಒಂದು ಸಲ ಅವಳನ್ನು ಮುಟ್ಟೋ, ಬೂದಿಯಾಗಿ ಹೋಗ್ತೀಯ ಮಗನೇ. ಅವಳ ಜೊತೆ ನಾನು ನಿಂತಿದ್ದೀನಿ, ಭಾರ್ಗವಿ ನಿಂತಿದ್ದೀನಿ. ಕೈಕಾಲು ಮುರಿದು ತೋರಣ ಕಟ್ಬಿಡ್ತೀನಿ ಮಗನೇ. ಕಲಿಸ್ತೀನಿ, ಬುದ್ಧಿ ಕಲಿಸ್ತೀನಿ. ನಿಮ್ಮ ಅಪ್ಪ ಆ JP ಪಾಟೀಲ್ ಆಡ್ತಾ ಇರೋ ಆಟಗಳಿಗೆ ಬ್ರೇಕ್ ಹಾಕ್ತೀನಿ. ನಿನ್ನ ಹಾಗೆ ಅವರಿಬ್ಬರನ್ನು ಬೀದಿಲಿ ನಿಲ್ಲಿಸ್ತೀನಿ. ಇದು ಈ ಲಾಯರ್ ಭಾರ್ಗವಿ ಮಾಡ್ತಿರೋ ಚಾಲೆಂಜ್. ಇನ್ನು ಒಂದೇ ಒಂದು ನಿಮಿಷ ಇಲ್ಲಿದ್ರು ಏನು ನಡೆಯುತ್ತೆ ನನಗೆ ಗೊತ್ತಿಲ್ಲ ಅಂತಾಳೆ ಭಾರ್ಗವಿ. ಆಗ ವಿಕ್ಕಿ ಅವನ ಫ್ರೆಂಡ್ಸ್ ಜೊತೆ ಅಲ್ಲಿಂದ ಹೋಗ್ತಾನೆ. ನಂತರ ಭಾರ್ಗವಿ ಒಳಗಡೆ ಬಂದು ಸಂಧ್ಯಾ ಅಂದರೆ ಅವಳು ಭಯದಲ್ಲಿ ಅಕ್ಕ ಅಂತಾಳೆ. ವಿಕ್ಕಿನ ನೋಡಿ ಪ್ಯಾನಿಕ್ ಆದಿ, ನೀನೇನು ಚಿಂತೆ ಮಾಡಬೇಡ ಸಂಧ್ಯಾ, ಅವನು ಬೊಗಳೋ ನಾಯಿ, ಕಚ್ಚಲ್ಲ. ನಾವು ಏನಿದ್ರು JP ಮತ್ತು ಶಕ್ತಿ ಬಗ್ಗೆ ಸ್ವಲ್ಪ ಅಲರ್ಟ್ ಆಗಿರಬೇಕು ಅಷ್ಟೇ. ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀನೇನು ಚಿಂತೆ ಮಾಡಬೇಡ ಆಯ್ತಾ, ಬಾ ಅಂತಾಳೆ ಭಾರ್ಗವಿ. ಈಚೆ ಶಕ್ತಿ ಪ್ರಸಾದ್ಗೆ ಅವನ ಅಸಿಸ್ಟೆಂಟ್ ಹೈಕಮಾಂಡಿಂದ ಫೋನ್ ಸರ್ ಅಂತ ಫೋನ್ ಕೊಡ್ತಾನೆ. ಹಲೋ ಅಂತಾರೆ ಶಕ್ತಿ ಪ್ರಸಾದ್, ಏನು ನ್ಯೂಸ್ ಇದು? ನಿಮ್ಮ ಬಗ್ಗೆ ಎಷ್ಟು ನೆಗೆಟಿವ್ ವಿಷಯಗಳು ಕೇಳಿದ್ರು ನೀವು ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದೀರಾ, ಬದಲಾಗಿದ್ದೀರಾ ಅಂತ ಅಂದ್ಕೊಂಡು ಸೆಂಟ್ರಲ್ ಮಿನಿಸ್ಟರ್ ಪೋಸ್ಟ್ಗೆ ರೆಕಮೆಂಡ್ ಮಾಡಿದ್ದೀನಿ. ಆದರೆ ನೀವು ಅಪ್ಪ ಮಗ ಸೇರಿಕೊಂಡು ರೂಲಿಂಗ್ ಪಾರ್ಟಿ ಮರ್ಯಾದೆನ ಹರಾಜು ಹಾಕ್ತಾ ಇದ್ರಲ್ಲ TVಲಿ ಅಂತಾರೆ. ಅದು ಹಾಗಲ್ಲ ಮೇಡಮ್ ಅಂತಾರೆ ಶಕ್ತಿ. ಶಾಟ್ ಅಪ್ ಆಯ್ಸೆ. ನಿಮ್ಮ ಸಮಜಾಯಿಸಿನ ಕೇಳಿ ಪಾರ್ಟಿ ಭವಿಷ್ಯನ ಒತ್ತೆ ಇಡೋದಕ್ಕಾಗಲ್ಲ ಶಕ್ತಿ ಪ್ರಸಾದ್. ನಿಮ್ಮ ಸೆಂಟ್ರಲ್ ಮಿನಿಸ್ಟ್ರ್ ನಾಮಿನೇಷನ್ನ ಈಗ ಹೋಲ್ಡ್ ಮಾಡ್ತಿದ್ದೀವಿ ಅಂತಾರೆ. ಮೇಡಮ್ ಏನು ಹೇಳ್ತಿದ್ದೀರಾ ಅಂತಾರೆ ಶಕ್ತಿ. ನೋಡಿ, ರಿಸ್ಕ್ ತಗೊಳ್ಳೋಕ್ಕೆ ನಮ್ಮ ಪಾರ್ಟಿ ರೆಡಿ ಇಲ್ಲ, ಅದು ಹೈಕಮಾಂಡ್ ನಿರ್ಧಾರ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಕಾಲ್ ಕಟ್ ಮಾಡ್ತಾರೆ ಮೇಡಮ್. ಆಗ ಜಗನ್ ಬಂದು, ಶಕ್ತಿ ಅಣ್ಣ ನೀವೇನೋ ಬೇಜಾರು ಮಾಡ್ಕೋಬೇಡಿ ಅಂತಾನೆ. ಒಂದಲ್ಲ ಎರಡಲ್ಲ 25 ವರ್ಷ ಜನಗಳ ಕೈ ಮುಗಿದು ಕಾಲಿಗೆ ಬಿದ್ದು ಅವರು ಒಪ್ಪದೇ ಇದ್ದಾಗ ಅವರನ್ನು ಸಾಯಿಸಿ ಕೋಟೆ ಕಟ್ಟಿರೋದು ನಾನು. ಆದರೆ ಇವತ್ತು ಒಂದು ಸಣ್ಣ ಹುಳ ಇದರಿಂದ ನನ್ನ ಕೋಟೆಯಲ್ಲಿ ದೊಡ್ಡ ಬಿರುಕು ಕಾಣಿಸ್ತಿದೆ. ಇಲ್ಲ ಶಿವ, ಅವಳು ನಮ್ಮನ್ನು ನೋಡಿ ಹೆದರ್ಕೊಂಡು ಬಿಟ್ಲು ಅನ್ನೋ ಭ್ರಮೆನಲ್ಲಿದ್ದೆ ನಾನು. ಆದರೆ ಅವಳು ಬಂಡೆ ಕಣ್ಣು ಮುಂದೆನೇ ಪೊಲೀಸು ಪ್ರೆಸ್ಸು ಅಂತ ಕರ್ಕೊಂಡು ಬಂದ್ಲು, ನನ್ನ ಮಾನನೆಲ್ಲ ಹರಾಜು ಹಾಕ್ಬಿಟ್ಲು ಅಂತಾರೆ ಶಕ್ತಿ. ಆ ಭಾರ್ಗವಿ ಬರೀ ಮಾತಾಡ್ತಾಳೆ, ಏನು ಕಿಸಿಯಲ್ಲ ಅಂದ್ಕೊಂಡ್ವಿ. ಈ ಮದುವೆ ಸಂಧ್ಯಾನ ಮಣ್ಣಲ್ಲಿ ಮುಚ್ಚಾಕೋಕ್ಕೆ ಮಾಡಿರೋ ಕತೆ ಅಂದ್ಕೊಂಡ್ವಿ. ನಿಮ್ಮ JP ಮರ್ಯಾದೆ ಕಳೆಯೋಕ್ಕೆ ಮಾಡಿದ ಪ್ಲ್ಯಾನ್ ಅಂತ ನನಗೆ ಅರ್ಥನೇ ಆಗಲಿಲ್ಲ. ನೋಡಿ ಶಕ್ತಿ ಅಣ್ಣ, ನೀವು ಮುಂದೆ ಸೆಂಟ್ರಲ್ ಮಿನಿಸ್ಟರ್ ಕ್ಯಾಂಡಿಡೇಟ್, ನೀವು ಆರಾಮಾಗಿರಿ ಅಂತಾನೆ ಜಗನ್. ಇನ್ನೆಲ್ಲ ಆರಾಮು, ಈಗ ತಾನೇ ಫೋನ್ ಬಂದಿತ್ತು, ನನ್ನ ಸೆಂಟ್ರಲ್ ಮಿನಿಸ್ಟರ್ ಪೋಸ್ಟ್ನಿಂದ ವಿದ್ ಹೋಲ್ಡ್ ಮಾಡಿದ್ದಾರೆ ಅಂತಾರೆ ಶಕ್ತಿ. ಏನು ಹೇಳ್ತಿದ್ದೀರಾ ಶಕ್ತಿ ಅಣ್ಣ ಅಂತಾನೆ ಜಗನ್. ಎಂತೆಂಥವ್ರನ್ನೆಲ್ಲ ನನ್ನ ಕೈ ಮುಷ್ಟಿಲಿ ಹಿಡಿದು ಇಸ್ಕಾಕ್ಬಿಟ್ಟಿದ್ದೀನಿ, ಆದರೆ ಇವಳನ್ನ ಇಲ್ಲ. ಇನ್ನು ನನ್ನ ಶಕುನಿ ಆಟನ ಇವಳಿಗೆ ತೋರಿಸಲೇಬೇಕು. ಮೊದಲು ಅವಳ ಹೆಸರು ನನ್ನ ಬಾಯಲ್ಲಿ ಬರ್ತಿತ್ತು, ಆದರೆ ಈಗ ಅದು ನನ್ನ ಮೆದ್ಲಲ್ಲಿ ಬಂದು ಸೇರಿಕೊಂಡಿದೆ. ಭಾರ್ಗವಿ ಅಂತ ಕೂಗ್ತಾರೆ ಶಕ್ತಿ. ನೀವು ಹೇಳ್ತಿರೋದು ಸರಿ ಇದೆ ಶಕ್ತಿ ಅಣ್ಣ, ಅವಳನ್ನು ಹೊಸ್ಕಾಕೋದೇ ಕರೆಕ್ಟು. ಅವಳಿಗೆ ಅವಳ ಜೀವನದ ಮೇಲೆ ಆಸೆ ಇಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗುತ್ತೆ ಶಕ್ತಿ ಅಣ್ಣ. ಅಣ್ಣಂಗೆ ನಾನು ಹೇಳ್ತೀನಿ, ಅವನ್ನೆಲ್ಲ ಹ್ಯಾಂಡಲ್ ಮಾಡ್ತಾನೆ, ನೀವು ಮುಂದುವರಿರಿ. ಅವಳ ಕತೆನ ಮುಗಿಸ್ಬಿಡೋಣ. ತುಂಬಾ ಹಾರಾಡ್ತಿದ್ದಾಳೆ, ಬರೀ ರೆಕ್ಕೆ ಕತ್ತರಿಸಿ ನೆಲಕ್ಕೆ ಬಿಸಾಕಿದ್ರೆ ಸಾಲದು, ನೆಲ ಅಗ್ದು ಪಾತಾಳಕ್ಕೆ ಕಳಿಸ್ಬಿಡೋಣ, ಅವಳ ಕತೆನ ಮುಗಿಸ್ಬಿಡೋಣ ಅಂತಾನೆ ಜಗನ್. ಆಗ ಶಕ್ತಿ JPಗೆ ಕಾಲ್ ಮಾಡಿ, ನಾವಿಬ್ಬರು ಅರ್ಜೆಂಟಾಗಿ ಭೇಟಿ ಆಗಬೇಕು ಅಂತಾರೆ. ಈಚೆ ಜಯಂತ್ ಒಬ್ಬರೇ ಸೋಫಾದಲ್ಲಿ ಕೂತ್ಕೊಂಡು TV ನೋಡ್ತಾ ಎಂಜಾಯ್ ಮಾಡ್ತಿರ್ತಾರೆ. ಆಗ ಸಾಕ್ಷಿ ಬಂದು TV ಆಫ್ ಮಾಡಿ, ಅಲ್ಲ ಬಾಬಾ, ಮನೆ ಮರ್ಯಾದೆ ಹರಾಜಾಗ್ತಿದೆ, ನೀವು ಅದನ್ನು TVಲಿ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದೀರಲ್ಲ, ನಿಮಗೆ ಸ್ವಲ್ಪನೂ ಏನೂ ಅನಿಸಲ್ವಾ ಅಂತಾಳೆ.
ಟಿ ವಿಲಿ ಬರ್ತಿರೋದು ನಮ್ಮನೆ ವಿಚಾರ ಅಲ್ಲ ಅಲ್ವಾ, ಅದು MLA ಶಕ್ತಿಪ್ರಸಾದ್ ಮನೆ ವಿಷಯ. ಸಂತೋಷಪಟ್ಟರೆ ತಪ್ಪೇನು ಅಂತಾರೆ ಜಯಂತ್. JP ಭಾವನ ಹೆಸರು ಬಂದಿದ್ದು ನೋಡಲಿಲ್ವಾ ಭಾವ ನೀವು ಅಂತಾಳೆ ಸಾಕ್ಷಿ. ಕ್ರಿಮಿನಲ್ ಲಾಯರ್, ಕ್ರಿಮಿನಲ್ ಮೈಂಡ್ ಇರೋ ಲಾಯರ್ಗಳು ಕೆಲವು ಸಲ ನ್ಯಾಯ ನೀತಿ ಬಿಟ್ಟೋದಾಗ ಹೀಗೆ ಆಗುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತಾರೆ ಜಯಂತ್. ಪಾಪ JP ಭಾವ ಹೇಗಾದರೂ ಮಾಡಿ ವಂದನಾ ಅರ್ಜುನ್ ಮದುವೆ ಮಾಡಿಸ್ಬೇಕು, ಶಕ್ತಿ ಅಣ್ಣನ ಮನೆ ಸಂಬಂಧ ಬೆಳೆಸಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಆದರೆ ನೀವು JP ಪಾಟೀಲ್ ನಿಮ್ಮ ಅಣ್ಣ ಅನ್ನೋದನ್ನೇ ಮರೆತು ಮಾತಾಡ್ತಿದ್ದೀರಲ್ಲ ಅಂತಾಳೆ ಸಾಕ್ಷಿ. ಮನೇನೇ ಹತ್ಕೊಂಡು ಉರಿತಿದ್ರು ನಿಮಗಂತೂ ಏನೂ ಚಿಂತೆ ಇಲ್ಲ ಅಲ್ವಾ ಮಾವ ಅಂತ ಬೃಂದ ಬರ್ತಾಳೆ. ಬೃಂದ, ವಯಸ್ಸಿಗೆ ತಕ್ಕನಾಗಿ ಮಾತಾಡು, ನಿನ್ನ ಬಾಯಲ್ಲಿ ಈ ಥರ ಮಾತು ಬರೋದು ಚೆನ್ನಾಗಿರಲ್ಲ ಅಂತಾರೆ ಜಯಂತ್. ವಯಸ್ಸಿಗೆ ತಕ್ಕಂಗೆ ನೀವಂತೂ ಮನೆ ಪರವಾಗಿ ಮಾತಾಡೋದಿಲ್ಲ ಅಂದಮೇಲೆ ನಾವಾದರೂ ಮಾತಾಡಬೇಕು ಅಲ್ವಾ ಮಾವ ಅಂತಾಳೆ ಬೃಂದ. ನೀವು ಮಾಡೋ ಅನಾಚಾರ ಅಂತೂ ನನ್ನಿಂದ ತಡೆಯೋಕ್ಕಾಗಲ್ಲ, ಅಟ್ಲೀಸ್ಟ್ ಅದರಿಂದ ದೂರ ಉಳಿದಾದ್ರೂ ಪಾಪ ಕಡಿಮೆ ಮಾಡ್ಕೋತೀನಿ. ಪಾಪ ಆ ಬಡಪಾಯಿ ಸಂಧ್ಯಾನ ಬಳಸ್ಕೊಂಡು ಅವಳ ಜೀವನ ಒತ್ತೆ ಇಟ್ಟು ನೀನು ನಿನ್ನ ಬದುಕನ್ನು ಕಟ್ಕೊಳ್ಳೋಕ್ಕೆ ಹೋಗ್ತಿದ್ಯಲ್ಲ, ನಾಚಿಕೆ ಆಗಲ್ವ ನಿನಗೆ ಅಂತಾರೆ ಜಯಂತ್. ಹಾಗಲ್ಲ, ನನ್ನ ಸಂಸಾರ ಅಂತ ಬಂದಾಗ ನನಗೆ ಯಾರು ಮುಖ್ಯ ಆಗೋದಿಲ್ಲ. ಒಬ್ಬರು ಗೆಲ್ಲಬೇಕು ಅಂದರೆ ಒಬ್ಬರು ಸೋಲ್ಲೇಬೇಕು. ಅದು ಹೋರಾಟನೇ ಆಗಿರಲಿ, ಸಂಸಾರನೇ ಆಗಿರಲಿ. ನನ್ನ ಮಟ್ಟಕ್ಕೆ ಯೋಚನೆ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ಅದು ಅವ್ರ ಕರ್ಮ, ಅವ್ರವ್ರ ಜೀವನದ ಚಿಂತೆ ಅವರೇ ಮಾಡ್ಕೋಬೇಕು. ನನ್ನ ಗಂಡ ನನ್ನ ಸಂಸಾರ ಅಂತ ಬಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತಾಳೆ ಬೃಂದ. ಹಾಂ, ನಿನಗೋಸ್ಕರ ಏನು ಬೇಕಿದ್ರೂ ಮಾಡ್ತೀಯ, ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತಾರೆ ಜಯಂತ್. ಹಾಗೆ ಅಂದ್ಕೊಳ್ಳಿ, ಇಷ್ಟು ದಿನ ನನ್ನನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಟ್ರೀಟ್ ಮಾಡ್ತಿದ್ರಿ. ಪ್ರೀತಿಸಿ ಮದುವೆ ಆಗಿದ್ದು ನನ್ನ ಗಂಡ ಅದಕ್ಕೂ ಮುಂದೆ ಬಂದು ನನಗೆ ಡಿವೋರ್ಸ್ ಪೇಪರ್ಸ್ ಕೊಟ್ಟು ಆಗ ನ್ಯಾಯ ನೀತಿ ಅಂತಿದ್ದ ಬಾಯಿ ಯಾಕೆ ಸುಮ್ಮನಿತ್ತು? ದೊಡ್ಡದಾಗಿ ರಾವಣನ ಸಾಮ್ರಾಜ್ಯದಲ್ಲಿ ನೀವೊಬ್ಬರೇ ಸಾಚ ವಿಭೀಷಣ ಅನ್ನೋ ಥರ ಫೋರ್ಸ್ ಕೊಡಬೇಡಿ. ಅವ್ರವ್ರ ಬುಡಕ್ಕೆ ಬಂದಾಗ ಎಲ್ಲರೂ ಹೀಗೆ ಆಡೋದು ಅಂತಾಳೆ ಬೃಂದ. ನಾನು ವಿಭೀಷಣ ಆದಮೇಲೆ ಉಳಿದಿರೋರು ನೀವೆಲ್ಲರೂ ರಾಕ್ಷಸರು ಅಂತ ಒಪ್ಕೊಂಡಾಗ ಆಯ್ತಲ್ಲ. ನಿಮ್ಮೆಲ್ಲರೂ ಸೊಕ್ಕು ಮುರಿಯೋಕೆ, ನಿಮ್ಮೆಲ್ಲರೂ ಮೂಗು ಕತ್ತರಿಸೋಕೆ ಸದ್ಯದಲ್ಲೇ ಬರ್ತಾಳೆ ಲಾಯರ್ ಭಾರ್ಗವಿ, ನೋಡ್ತೀರಿ ಅಂತಾರೆ ಜಯಂತ್. ಮಾವ ಅಂತ ಕೂಗ್ತಾಳೆ ಬೃಂದ. ಆಗ ನಿರ್ಮಲಾ ಬಂದು, ಸಾಕು ನಿಲ್ಲಿಸಿ ನಿಮ್ಮ ರಾಮಾಯಣನ, ನಿನ್ನನ್ನು ನಂಬೇಡ ಅಂತ JP ಹತ್ರ 1000 ಸಲ ಬಡ್ಕೊಂಡೆ, ಆದರೆ ಅವನು ನನ್ನ ಮಾತು ಕೇಳಲಿಲ್ಲ. ಹೋಗಲಿ ಪಾಪ, ಏನೋ ನಮ್ಮ ಮನೆಗೆ ಒಳ್ಳೇದು ಮಾಡೋಕ್ಕೆ ಹೊರಟಿದೆಯಲ್ಲ ಅಂತ ನಾನು ಸುಮ್ಮನಾದೆ. ಆದರೆ ಇಷ್ಟು ವರ್ಷ ನಾವು ಕಾಪಾಡ್ಕೊಂಡು ಬಂದಿದ್ದು ಮರ್ಯಾದೆನೆಲ್ಲ ಊರಲ್ಲಿ ಹರಾಜು ಹಾಕಿಬಿಟ್ಟಿಯಲ್ಲೇ. ಯಾವ ಚಾನೆಲ್ ಹಾಕಿದ್ರು ಬರೀ ಮದುವೆ ಅವಂತರದ ನ್ಯೂಸೇ ಬರ್ತಿದೆ. ಹೊರಗಡೆ ಹೋದರೂ ಜನ ಕೇಳೋದು ಅದೇ. 4 ಗೋಡೆ ಮಧ್ಯೆ ಮುಗಿಬೇಕಾದ ವಿಷಯನ ಮದುವೆ ಮಂಟಪದವರೆಗೂ ತಗೊಂಡು ಬಂದೆ, ರಾಜ್ಯಕ್ಕೆಲ್ಲ ಗೊತ್ತಾಗಿ ಹೋಗಿ ಹಾಗೆ ಮಾಡಿದ್ದೆ. ಈಗ ತೃಪ್ತಿ ಆಯ್ತಾ ನಿನಗೆ ಅಂತಾರೆ ನಿರ್ಮಲಾ. 4 ಗೋಡೆ ಮದುವೆ ಸೆಟ್ಲ್ ಆಗೋ ಆಗಿದ್ದಿದ್ರೆ ಈ ಕೇಸ್ ಕೋರ್ಟ್ಗೆ ಹೋಗ್ತಾನೆ ಇರಲಿಲ್ಲ ಅತ್ತೆ. ಇವತ್ತಲ್ಲ ನಾಳೆ ಆದರೂ ಹೀಗೆ ಆಗ್ತಿತ್ತು ಅಂತಾಳೆ ಬೃಂದ. ಆ ನಾಳೆ ಬರದೇ ಇರೋ ಹಾಗೆ JPನೂ ಶಕ್ತಿ ಅಣ್ಣನೂ ನೋಡ್ಕೊಂಡಿರೋರು. ನಿನ್ನ ಮಾತು ಕೇಳಿ ಇಂಥ ಪರಿಸ್ಥಿತಿ ಬಂತು ಅಲ್ಲ, ನೀನು ಹಾಕಿದ ಕಂಡೀಷನ್ ಎಲ್ಲ ನಾವು ಕುಣಿದ್ವಲ್ವಾ, ಅದಕ್ಕೆ ಯಾವುದು ಜೂನಿಯರ್ ಲಾಯರ್ ಮುಂದೆ ನಾವು ಸೋತು ನಿಂತಿದ್ದೀವಿ. ನಾನಿನ್ನ ಬಿಡಲ್ಲ ಕಣೆ, ಬಾರೆ ಅಂತ ಎಳ್ಕೊಂಡು ಬಂದು ಮನೆಯಿಂದ ಹೋಗ್ತಾ ಇರು, ಹಿಂತಿರುಗಿ ನೋಡಬೇಡ, ಈ ಮನೆ ಕಡೆ ತಲೆ ಹಾಕಬೇಡ, ಹೋಗ್ತಿರು ಅಂತಾರೆ ನಿರ್ಮಲಾ. ಅತ್ತೆ ಮಾವ ಬಂದಮೇಲೆ ಅಂತ ಬೃಂದ ಹೇಳುವಾಗ, JP ನನ್ನ ಗಂಡ, ಅವ್ರ ಹತ್ರ ಏನು ಮಾತಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನು ಚರಣ್, ನೀನು ಯಾವಾಗ ಈ ಮನೆಯಿಂದ ತೊಲಗ್ತಿ ಅಂತ ಕಾಯ್ತಿದ್ದಾನೆ. ಯಾರ ಪರ್ಮಿಷನ್ನು ನನಗೆ ಬೇಕಾಗಿಲ್ಲ, ಫಸ್ಟ್ ಹೋಗು ಮನೆಯಿಂದ ಆಚೆಗೆ ಅಂತಾರೆ ನಿರ್ಮಲಾ. ಅತ್ತೆ ತುಂಬ ಗರಂ ಆಗಿದ್ದಾರೆ, ಸಿಚುವೇಶನ್ ಕುತ್ತಿಗೆಗೆ ಬಂದಿದೆ, ಏನು ಮಾಡೋದು ಈಗ ಅಂತ ಬೃಂದ ಯೋಚನೆ ಮಾಡ್ತಾಳೆ. ಏನೇ ಯೋಚನೆ ಮಾಡ್ತಿದ್ಯಾ, ಹೋಗೇ ಆಚೆಗೆ ಅಂತಾರೆ ನಿರ್ಮಲಾ. ಅತ್ತೆ, ನನ್ನಿಂದ ಏನು ಶುರು ಆಯಿತು ಅದಕ್ಕೆ ಫುಲ್ ಸ್ಟಾಪ್ ನಾನೇ ಇಡ್ತೀನಿ, ಒಂದೇ ಒಂದು ಅವಕಾಶನ ಕೊಡಿ ಅತ್ತೆ ಅಂತಾಳೆ ಬೃಂದ. ಹೋಗಿ ಆ ಲಾಯರ್ ಕಾಲು ಹಿಡ್ಕೋತೀಯಾ? ನೀನು ಅವಳು ಪಾದ ಪೂಜೆ ಮಾಡಿದ್ರು ಅವಳು ಒಪ್ಕೊಳ್ಳಲ್ಲ ಅಂತಾರೆ ನಿರ್ಮಲಾ. ಚೀಚಿ, ನಾನ್ಯಾಕೆ ಅವಳು ಕಾಲು ಹಿಡ್ಕೊಳ್ಳಿ ಅತ್ತೆ, ನಾನಿನ್ನು ನನ್ನ ಟ್ರಂಪ್ ಕಾರ್ಡನ್ನು ಬಳಸಿಲ್ಲ ಅಂತಾಳೆ ಬೃಂದ. ಏನದು ಟ್ರಂಪ್ ಕಾರ್ಡು ಅಂತಾರೆ ನಿರ್ಮಲಾ. ಭಾರ್ಗವಿನ ಪಳಗಿಸುವಂಥ ಬ್ರಹ್ಮಾಸ್ತ್ರ ಯಾವುದು ಅಂತ ನನಗೆ ಗೊತ್ತು ಅಂತಾಳೆ ಬೃಂದ. ಅದು ಏನು ನೇರವಾಗಿ ಹೇಳು ಅಂತಾರೆ ನಿರ್ಮಲಾ. ನನಗೆ ಲಾಯರ್ ಭಾರ್ಗವಿ ಅಪ್ಪ ಯಾರು ಅನ್ನೋದು ಗೊತ್ತು ಅಂತಾಳೆ ಬೃಂದ. ಅವರಿಂದ ಏನಾಗುತ್ತೆ ಅಂತಾರೆ ನಿರ್ಮಲಾ. ಅವ್ರ ಹತ್ರ ಮಾತಾಡಿ ನಾನೆಲ್ಲ ಸರಿ ಮಾಡ್ತೀನಿ ಅಂತಾಳೆ ಬೃಂದ. ನೀನೇನು ಮಾಡ್ತೀಯೋ ಗೊತ್ತಿಲ್ಲ, ನಿನ್ನ ಗಂಡ ನಿನಗೆ ಬೇಕು, ನಿನ್ನ ಮನೆಯಲ್ಲಿ ಇರಬೇಕು ಅನ್ನೋದಾದರೆ ನೀನೇ ಇದನ್ನು ಮುಗಿಸ್ಬೇಕು. ಅಕಸ್ಮಾತ್ ನೀನೇನಾದರೂ ಸೋತಿಯೋ ಮರುಕ್ಷಣನೇ ನೀನು ಮನೆಯಿಂದ ಹೊರಗಡೆ ಇರ್ತೀಯ, ನೆನ್ಪಿಟ್ಕೊ ಅಂತಾರೆ ನಿರ್ಮಲಾ. ಈಚೆ ಭಾರ್ಗವಿ ಮನೆಯಲ್ಲಿ ಕಾಯಿ ತುರಿತಾ ಇರುವಾಗ ಪೂರ್ಣಿಮಾ, ನಿನ್ನ ಆ MLA ಮಗ ಮತ್ತು ಫ್ರೆಂಡ್ಸ್ ಬಂದ್ರಲ್ಲ, ಅವರನ್ನು ನೋಡಿ ಎಷ್ಟು ಭಯ ಆಯಿತು ಗೊತ್ತಾ ಅಂತಾರೆ. ನಾನು ಇರುವಾಗ ಏನು ಭಯ ಅಂತಾರೆ ಭಾರ್ಗವಿ. ನೀನು ಸಂಧ್ಯಾ ಒಬ್ಬರೇ ಇರುವಾಗ ಏನು ಮಾಡ್ತಿರೋ ಅನ್ನೋ ಭಯ ಅಂತಾರೆ ಪೂರ್ಣಿಮಾ. ಅವನದು ಉತ್ತರ ಕುಮಾರನ ಪೌರುಷ ಅಮ್ಮ, ಹಾಗೆಲ್ಲ ಏನೂ ಮಾಡಲ್ಲ ಅಂತೆಲ್ಲ ಭಾರ್ಗವಿ ಹೇಳುವಾಗ ಮತ್ತೆ ಡೋರ್ ಶಬ್ದ ಆಗುತ್ತೆ. ಯಾರು ಬಂದಿದ್ದಾರೆ ಅಂತ ನಾನು ವಿಚಾರಿಸ್ತೀನಿ ಅಂತ ಕಾಯ್ತಿರೋ ಮಣೆನ ತಗೊಂಡು ಡೋರ್ ಹತ್ರ ಬಂದು ಡೋರ್ ಓಪನ್ ಮಾಡುವಾಗ
ಅವರೆಲ್ಲ ಭಾರ್ಗವಿ ಫ್ರೆಂಡ್ಸ್ ಆಗಿರ್ತಾರೆ. ನೀವಾ ಬನ್ನಿ ಒಳಗೆ ಅಂತಾಳೆ ಭಾರ್ಗವಿ. ಈಗ ಸಮಾಧಾನ ಆಯಿತು ಅಂತಾರೆ ಪೂರ್ಣಿಮಾ. ನಮಗೂ ಬಾಯಿಗೆ ಬಂದು ಜೀವ ವಾಪಸ್ ಬಂತಮ್ಮ. ಊಟಕ್ಕೆ ಅಂತ ಬಂದರೆ ಬಾಗಿಲಲ್ಲಿ ಚಂಡಿ ಚಾಮುಂಡಿ ಥರ ನಿಂತಿದ್ದಾಳೆ ನಮ್ಮ ಭಾರ್ಗು ಅಂತಾರೆ ಫ್ರೆಂಡ್ಸ್. ಹೆಣ್ಮಕ್ಳು ನಮ್ಮನ್ನು ಕಾಪಾಡೋಕ್ಕೆ ಇದನ್ನೆಲ್ಲ ಆಯುಧ ಉಪಯೋಗಿಸ್ಕೋಬಹುದು ಅಂತಾಳೆ ಭಾರ್ಗವಿ. ವಿಕ್ಕಿ ಕಡೆಯವರು ಅಂದ್ಕೊಂಡು ಹಾಗೆ ಬಂದೆ ಅಂತಾಳೆ. ಅವರಿದ್ದ ಕಡೆ ಹೋಗಿ ಧೂಳೆ ಬಂದಿದೆಯಲ್ಲ, ಸೂಪರ್ ಭಾರ್ಗು ನೀನು ಅಂತಾರೆ ಫ್ರೆಂಡ್ಸ್. ಸಂಧ್ಯಾ ಭಾರ್ಗವಿ ಮನೇಲಿ ಸೇಫ್ ಆಗಿರ್ತೀಯ, ಭಾರ್ಗವಿ ಜೊತೆ ನಾವಿದ್ದೀವಿ, ಮದುವೆನೂ ನಿಂತೋಯ್ತಲ್ಲ ಅಂತಾರೆ. ಅದರಿಂದ ಶಕ್ತಿ ಪ್ರಸಾದ್ಗೆ ತುಂಬ ಕೋಪ ಬಂದಿರುತ್ತೆ. ಅವನು ಬೇರೇನೋ ಪ್ಲ್ಯಾನ್ ಮಾಡಿರ್ತಾನೆ, ಅದನ್ನು ಎದುರಿಸಬೇಕು. ನನಗೆ ನಿಮ್ಮ ಸಪೋರ್ಟ್ ಬೇಕು ಅಂತಾಳೆ ಭಾರ್ಗವಿ. ನೀನು ನುಗ್ಗು, ನಿನ್ನ ಸಪೋರ್ಟ್ಗೆ ನಾವಿರ್ತೀವಿ ಅಂತಾರೆ ಫ್ರೆಂಡ್ಸ್. ನನಗೆ ಹೊರಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ, ನೀವೆಲ್ಲರೂ ಊಟ ಮಾಡ್ಕೊಂಡೇ ಹೋಗಿ ಅಂತ ಭಾರ್ಗವಿ ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.